ಬಾಗಲಕೋಟೆ ಉಪಚುನಾವಣೆ ರಣಕಣದಲ್ಲಿ ಡಿಕೆ ಸದ್ದು. ಇದೀಗ ಬೆಲೆ ಏರಿಕೆ ಬಿಸಿ ತಪ್ಪಿಸಲು ಗ್ಯಾರಂಟಿ ಯೋಜನೆಗಳ ಜಾರಿ. ಬಾಗಲಕೋಟೆ ಉಪಚುನಾವಣೆ ರಣಕಣದಲ್ಲಿ ಡಿಕೆ ಶಿವಕುಮಾರ್ ಸದ್ದನ್ನ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಬಿಸಿ ತಪ್ಪಿಸಲು ಗ್ಯಾರಂಟಿ ಯೋಜನೆಗಳ ಜಾರಿ. ಈಗ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಬೆಲೆಗಳು ಏರಿಕೆ ಆಗ್ತಿದೆ. ಅತ್ಯಾದಿನ ಬರಲೇ ಇಲ್ಲ, ನಿಮಗೇನಾದ್ರೂ ಒಳ್ಳೆಯದಾಗಿದೆಯಾ? ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ ಡಿಸಿಎಂ ಡಿಕೆ ಶಿವಕುಮಾರ್. ಬಾಗಲಕೋಟೆ ಉಪಚುನಾವಣೆ ರಣಕಣದಲ್ಲಿ ಡಿಕೆ ಶಿವಕುಮಾರ್ ಸದ್ದನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಠಿಕಾಣಿಯನ್ನ ಹೂಡಿ ಮತ ಬೇಟೆಗೆ ಮುಂದಾಗಿರುವಂತಹ ಡಿಕೆ ಶಿವಕುಮಾರ್ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಬೆಲೆಗಳು ಏರಿಕೆ ಆಗ್ತಾ ಇದೆ. ಅತ್ಯಾದಿನ ಬರಲೇ ಇಲ್ಲ, ಅತ್ಯದಿನ್ ನಿಮಗೇನಾದ್ರೂ ಒಳ್ಳೇದಾಗಿದೆಯಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು. ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ ಡಿಸಿಎಂ ಡಿಕೆ ಶಿವಕುಮಾರ್. ಇವತ್ತಿಂದ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಎಲ್ಲಾ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಇದು ಎಲ್ಲ ನಾಗರಿಕರಿಗೂ ತೊಂದರೆ ಆಗ್ತಾ ಇದೆ. ಮನೆ ಕಟ್ಟೋದ್ರಿಂದ ಹಿಡಿದು ಮನೆ ಪೆಟ್ರೋಲು, ಡೀಸೆಲ್ ಒಂದೇ ಅಲ್ಲ, ಗ್ಯಾಸ್ ಒಂದೇ ಅಲ್ಲ. ಬಿಡಿ, ಗ್ಯಾಸ್ ಹೋಯ್ತು, ಈಗೆಲ್ಲ ಸೀಮೆಣ್ಣೆ ಹುಡುಕ್ಬೇಕು, ಸೌದೆ ಹುಡುಕ್ಬೇಕು. ಸೌದೆ ಭಾಗ್ಯ ಕೊಟ್ಟಿದ್ದಾರೆ ಈಗ. ಅದನ್ನೆಲ್ಲ ಹೋಯ್ತು. ಅಚ್ಚೇ ದಿನಾನು ಹೊಂಟೋಯ್ತು. 15 ಲಕ್ಷನೂ ಬರ್ಲಿಲ್ಲ. ಇವೆಲ್ಲ ಇವತ್ತು ಮತದಾರರಿಗೆ ನಾವು ಬಿಜೆಪಿ ಅವ್ರಿಗೆ ಇದನ್ನ ಪ್ರಶ್ನೆ ಮಾಡ್ಬೇಕಾಗಿದೆ. ಯಾಕೆ ಅಚ್ಚೇ ದಿನ 15 ಲಕ್ಷ ಕೊಡ್ತಿದ್ದಿ ಅಂತ ಹೇಳಿದ್ರಲ್ಲ, ಕೊಡ್ಲಿಲ್ಲ. ಕೊಟ್ಟು ಮಾತು ನೀವು ಉಳಿಸ್ಕೊಳ್ಳಿಲ್ಲ. ಅಚ್ಚೇ ದಿನ ಏನಾಯ್ತು? ಈಗ ಇವತ್ತು ಏನು ಈ ಬೆಲೆ ಏರಿಕೆ ನಡೀತಾ ಇದೆ, ಇದು ಏನಾದ್ರು ಬೆಲೆ ಏರಿಕೆಯಿಂದ ನಿಮ್ಗೆ ಏನಾದ್ರು ಅನುಕೂಲ ಆಗ್ತಾ ಇದೆಯಾ ಅನ್ನೋದೆಲ್ಲ ಕೂಡ ಪ್ರಶ್ನೆ ಇವತ್ತು ಜನರಿಗೆ ನಾವು ನಿಮ್ಮ ಮುಖಾಂತರ ಕೇಳಬೇಕಾದಂತ ಪರಿಸ್ಥಿತಿಯಲ್ಲಿ ನಾವು ಇವತ್ತಿಂದ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಎಲ್ಲಾ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಇದು ಎಲ್ಲ ನಾಗರಿಕರಿಗೂ ತೊಂದರೆ ಆಗ್ತಾ ಇದೆ. ಮನೆ ಕಟ್ಟೋದ್ರಿಂದ ಹಿಡಿದು ಮನೆ ಪೆಟ್ರೋಲು, ಡೀಸೆಲ್ ಒಂದೇ ಅಲ್ಲ, ಗ್ಯಾಸ್ ಒಂದೇ ಅಲ್ಲ. ಬಿಡಿ, ಗ್ಯಾಸ್ ಹೋಯ್ತು, ಈಗೆಲ್ಲ ಸೀಮೆಣ್ಣೆ ಹುಡುಕ್ಬೇಕು, ಸೌದೆ ಹುಡುಕ್ಬೇಕು. ಸೌದೆ ಭಾಗ್ಯ ಕೊಟ್ಟಿದ್ದಾರೆ ಈಗ. ಅದನ್ನೆಲ್ಲ ಹೋಯ್ತು. ಅಚ್ಚೇ ದಿನಾನು ಹೊಂಟೋಯ್ತು. 15 ಲಕ್ಷನೂ ಬರ್ಲಿಲ್ಲ. ಇವೆಲ್ಲ ಇವತ್ತು ಮತದಾರರಿಗೆ ನಾವು ಬಿಜೆಪಿ ಅವ್ರಿಗೆ ಇದನ್ನ ಪ್ರಶ್ನೆ ಮಾಡ್ಬೇಕಾಗಿದೆ. ಯಾಕೆ ಅಚ್ಚೇ ದಿನ 15 ಲಕ್ಷ ಕೊಡ್ತಿದ್ದಿ ಅಂತ ಹೇಳಿದ್ರಲ್ಲ, ಕೊಡ್ಲಿಲ್ಲ. ಕೊಟ್ಟು ಮಾತು ನೀವು ಉಳಿಸ್ಕೊಳ್ಳಿಲ್ಲ. ಅಚ್ಚೇ ದಿನ ಏನಾಯ್ತು? ಈಗ ಇವತ್ತು ಏನು ಈ ಬೆಲೆ ಏರಿಕೆ ನಡೀತಾ ಇದೆ, ಇದು ಏನಾದ್ರು ಬೆಲೆ ಏರಿಕೆಯಿಂದ ನಿಮ್ಗೆ ಏನಾದ್ರು ಅನುಕೂಲ ಆಗ್ತಾ ಇದೆಯಾ ಅನ್ನೋದೆಲ್ಲ ಕೂಡ ಪ್ರಶ್ನೆ ಇವತ್ತು ಜನರಿಗೆ ನಾವು ನಿಮ್ಮ ಮುಖಾಂತರ ಕೇಳಬೇಕಾದಂತ ಪರಿಸ್ಥಿತಿಯಲ್ಲಿ ನಾವು ಇವತ್ತಿಂದ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಬಾಗಲಕೋಟೆ ಉಪಚುನಾವಣೆ ರಣಕಣದಲ್ಲಿ ಇದೀಗ ಡಿಕೆ ಶಿವಕುಮಾರ್ ಅಂದ್ರೆ ನೋಡಿ, ಎಲೆಕ್ಷನ್ ಸಮೀಪ ಇದ್ದಂತೆ ಈ ರೀತಿಯಾಗಿ ವಿರೋಧ ಪಕ್ಷಗಳು ಆಗಿರ್ಬೋದು ಅಥವಾ ಆಡಳಿತ ಪಕ್ಷ ಆಗಿರ್ಬೋದು ಪರ ವಿರೋಧ ಮಾತುಗಳನ್ನ ಆಡ್ತಾ ಇರ್ತಾರೆ. ಬಟ್ ಈಗ ಡಿಕೆ ಶಿವಕುಮಾರ್ ಪ್ರಸ್ತಾಪ ಮಾಡ್ತಾ ಇರುವಂತದ್ದು ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಬೆಲೆಗಳು ಏರಿಕೆ ಆಗ್ತಾ ಇದಾವೆ. ಅಚ್ಚೇ ದಿನ್ ಆಯೇಗಾ ಅಂತ ಹೇಳ್ತಾರೆ. ಅಚ್ಚೇ ದಿನ್ ಎಲ್ಲಿದೆ? ನಿಮ್ಗೇನಾದ್ರೂ ಒಳ್ಳೇದಾಗಿದೆಯಾ? ಮೋದಿ ಅವರು ಪ್ರಸ್ತಾಪ ಮಾಡುವಂತದ್ದು ಪದೇ ಪದೇ ಅಚ್ಚೇ ದಿನ್ ಆಯೇಗಾ, ಸಬ್ಕಾ ವಿಕಾಸ್, ಸಬ್ಕಾ ಸಾಥ್, ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಇವುಗಳನ್ನೆಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ನಾಯಕರು ಇವುಗಳ ಬಗ್ಗೆ ಪದೇ ಪದೇ ಪ್ರಸ್ತಾಪವನ್ನ ಮಾಡಿ ಮೋದಿ ಅವರನ್ನ ಟೀಕೆ ಮಾಡುವಂತ ಕೆಲಸಗಳು. ಹಾಗಾಗಿ ಇದೀಗ ಬೆಲೆ ಏರಿಕೆಯ ಕುರಿತಾಗಿ ಡಿಕೆ ಶಿವಕುಮಾರ್ ಟಕ್ಕರನ್ನ ಕೊಟ್ರು.